ರಿಯಾಲಿಟಿ ಶೋ, ವೇದಿಕೆ ಕಾರ್ಯಕ್ರಮಗಳು ತುಂಬ ಡಿಮ್ಯಾಂಡು, ಬೇಕೇ ಬೇಕು, ಇವನು ಎಷ್ಟು ದುಡ್ಡಾದರೂ ಪರವಾಗಿಲ್ಲ ಅಂತ ಕರೆಸೋರು ಜನ ನೋಡಿದ್ರಿ ನೀವು. ಸಿನಿಮಾಗಳಿಗೆ ಅವಕಾಶ ಸಿಗ್ತಾಯಿತ್ತು, ಸೀರಿಯಲ್ಗಳಿಗೆ ಅವಕಾಶ ಸಿಗ್ತಾಯಿತ್ತು. ಸಾಮಾನ್ಯಕ್ಕೆ ಬೆಳೆದ ಮೇಲೆ ತಲೆ ನಿಲ್ಲಲ್ಲ ಅಥವಾ ಚೇಂಜ್ ಆಗಿಬಿಡ್ತಾನೆ ಮನುಷ್ಯ ಅಂತ ಯಾವಾಗಲೂ ಹೇಳ್ತಾರೆ. ಈ ರಾಕೇಶ್ ಪೂಜಾರಿ ವಿಚಾರ ಹೇಗೆ? ನಾನು ನೋಡ್ದಂಗೆ ಅವ್ನು ಫಸ್ಟು ಬಂದಾಗ, ಏನು ಆಡಿಷನ್ನಿಗೆ ಬಂದಾಗ ಯಾವ ಮುಗ್ಧತೆ, ಅವಾಗಲೂ ಅಷ್ಟೇ ಎದುರ್ಕೊಳ್ಳೋದು ಆ ಥರ ಇಲ್ಲ. ಅವನು ಸ್ಟ್ರೈಟ್ ಫಾರ್ವರ್ಡಾಗಿ ನಾನು ಮಾಡ್ತಾಯಿದ್ದೀನಿ, ನಿಮಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಇಲ್ಲ ಅನ್ನೋ ಒಂದು ಆ್ಯಟಿಟ್ಯೂಡಲ್ಲೇ ಅವನಿದ್ದ. ಅಂದರೆ ಅಷ್ಟು ಓಪನ್ ಹಾರ್ಟೆಡು, ಅವನು ಅಷ್ಟೇ ಯುನೋಸೆಂಟ್. ಅವ್ನಿಗೆ ಎಷ್ಟು ಯೂನಿವರ್ಸಿಟಿ ಅಂದ್ರೆ ಎಲ್ಲರ ಜೊತೆನೂ ಬೆರೆಯುವಂಥದ್ದು. ಅದು ಅಂದರೆ ಮೇಲೆ ಒಂದು ಒಂದು ಏನಾರ ಒಂದು ಕೆಟ್ಟದ್ದು ಒಳ್ಳೆ ಹಿಂಗೆ ಆ ಥರ ಏನಿಲ್ಲ. ಡೈರೆಕ್ಟ್ ಏನು ಅನಿಸುತ್ತೋ ಇದು ಸರ್ ಹಿಂಗೆ ಯಾಕೆ ಹಿಂಗೆ ಮಾಡಬಾರ್ದು, ಹಂಗೆ ಯಾಕೆ ಹಿಂಗೆ ಮಾಡಬಾರ್ದು, ಕಾನ್ಫಿಡೆನ್ಸ್ ಅಷ್ಟಿತ್ತು. ಟಿಲ್ ಇಲ್ಲಿವರೆಗೂ ಮೊನ್ನೆ ನಾವು ಭರ್ಜರಿ ಬ್ಯಾಚುಲರ್ಸ್ ಸ್ಕಿಟ್ಗಳು ಮಾಡಿದಾಗ್ಲೂ ಅದೇ ಇದು ಟೈಮ್ಗಳನ್ನ ಕೇಳಿಕೊಂಡು ಇನ್ ಟೈಮಲ್ಲಿ ಬಂದು ಮಾಡೋಂಥದ್ದು. ಆಮೇಲೆ ಸ್ಕಿಟ್ಗಳನ್ನ ಇಂಪ್ರೂವೈಸ್ ಮಾಡೋಂಥದ್ದು, ಅವ್ನಿಗೆ ಅನಿಸಿದ್ದನ್ನು ಇದು ಹಿಂಗೆ ಮಾಡಿದ್ರೆ ಹೆಂಗೆ ಸರ್, ಇದನ್ನು ಹಿಂಗೆ ಮಾಡ್ಕೊಳ್ಳೋಣ ಅನ್ನೋ ಥರಕ್ಕೆ ಅವ್ನು ಮೊದಲು ಬಂದಾಗ ಹೇಗಿದ್ನೋ ಇಲ್ಲಿವರೆಗೂ ಅವನು ಹಾಗೇ ಇದ್ದ. ಅಂದರೆ ಆತನಿಗೆ ಸಕ್ಸಸ್ ತಲೆಗೋಗಲಿಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ. ಎಂಥ ಕಾಂತಾರ ಮೂವಿಯಲ್ಲಿ ನನಗೆ ಚಾನ್ಸ್ ಸಿಕ್ಕಿದೆ ಅಂತ ಯಾರಿಗೂ ತಲೆ ನಿಲ್ಲಲ್ಲ. ಅಂಥ ದೊಡ್ಡ ಸಿನಿಮಾದಲ್ಲಿ ಅಂಥವ್ರ ಜೊತೆ ಮಾಡುವಾಗ ಅವಾಗ ಅದು ಯಾವುದೂ ಇರಲಿಲ್ಲ. ಆಮೇಲೆ ಇಲ್ಲಿ ಈ ವೇದಿಕೆಗೆ ಬಂದನಾ, ಇದಕ್ಕೆ ಏನು ಕೊಡಬೇಕು 100% ಅದನ್ನು ಕೊಡಬೇಕು. ಸೀರಿಯಲ್ಗೆ ಹೋದ್ನಾ, ಅಲ್ಲಿ ಏನು ಕೊಡಬೇಕು ಅದಕ್ಕೆ 100% ಕೊಡಬೇಕು. ಅಥವಾ ಇನ್ನು ನಾವು ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಗೆಸ್ಟ್ಗಳಾಗಿ ಕೋ ಆರ್ಟಿಸ್ಟಾಗಿ ಕರೆಸ್ತಾ ಇರ್ತೀವಲ್ಲ, ಎಲ್ಲಿಗೆ ಬಂದ್ರೂ ಎಲ್ಲರ ಹತ್ರನೂ ಅಷ್ಟೇ ಪ್ರೀತಿಯಿಂದ ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಆ ಆರ್ಟಿಸ್ಟನ್ನು ಯಾಕಂದರೆ ಕಲಾವಿದ ಅಂದರೆ ತಂದೊಬ್ಬಂದೇ ಡೈಲಾಗು ಅಥವಾ ಇನ್ನೊಂದಲ್ಲ, ಪಕ್ಕದನ್ನು ಅವನು ಎತ್ಕೊಳ್ಳೋದು ಹೆಂಗೆ ಅಂತ ಅವ್ರನ್ನೂ ಅಷ್ಟೇ ಗೌರವದಿಂದ ನೋಡಿಕೊಂಡು ಅವ್ನು ಅದನ್ನು ಮ್ಯಾನೇಜ್ ಮಾಡೋನು ಭಾಳ ಚೆಂದ. ಅದನ್ನು ಎತ್ಕೊಂಡು ಹೋಗೋದು, ಎಲ್ಲೋ ತಪ್ಪಾಗಿರೋದನ್ನು ಸರಿ ಮಾಡ್ಕೊಂಡು ಹೋಗೋದು. ಅವ್ರೇನಾರು ಡೈಲಾಗ್ ಮರ್ತಾರೆ ಅದನ್ನೇ ಅದೊಂದಿತ್ತು, ಡೈಲಾಗ್ ಮರ್ತಾರೆ ಅದನ್ನು ಕಾಮಿಡಿ ಮಾಡಿಕೊಂಡು ಡೈಲಾಗ್ ಮರ್ತುಬಿಟ್ಟೆ ಆದರೂ ಈ ಪಂಚ್ ತಗೋ ಅಂತ ಹೇಳ್ಬಿಟ್ಟು ಉಲ್ಟಾ ಹೇಳಿ ನಗಿಸುವಂಥ ಟ್ಯಾಲೆಂಟು ಫಸ್ಟ್ ಅವನಿಂದನೇ. ಅದು ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಅಂತೂ ಅರ್ಜುನ್ ಜನ ತಲೆ ಚಚ್ಕೊಂಬಿಡೋರು, ಅಷ್ಟರ ಮಟ್ಟಿಗೆ ಮಾಡೋನು. ಅವೆಲ್ಲವೂ ನಾವು ಏನೇ ಹೇಳಿಕೊಟ್ರು, ನಾವು ಏನೇ ಮೆಂಟ್ರಿಂಗ್ ಮಾಡಿದ್ರು ಅದು ಆ ಕಲಾವಿದನಿಗೆ ಒಳಗಡೆ ಇರಬೇಕು. ಅದನ್ನು ಎಷ್ಟರ ಮಟ್ಟಿಗೆ, ಯಾಕಂದರೆ ಒಬ್ಬ ದೊಡ್ಡ ಒಂದು ಯಾವುದೇ ಪಾತ್ರ ಮಾಡ್ಬೇಕಾದ್ರೆ ಅದನ್ನ ಲಿಮಿಟ್ ಕ್ರಾಸ್ ಮಾಡ್ದಂಗೆ ನಗು ತರೋಂಥದ್ದು ಎಲ್ಲನ ಆ್ಯಂಗಲ್ ಅವ್ನಿಗೆ ಭಾಳ ಚೆಂದ ಕರಗೋದಾಗಿತ್ತು. ನಾವು ಅವನು ಎಷ್ಟೋ ಸರಿ ರಿಹರ್ಸಲಲ್ಲಿ ಮಾಡದೇ ಇರೋದನ್ನೆಲ್ಲ ಆನ್ ಸ್ಟೇಜಲ್ಲಿ ಮಾಡಿ ಗಿಟ್ಸ್ಬಿಡೋನು. ಎಲ್ಲಿ ನಗು ಗಿಟ್ಟುತ್ತೆ ಅಂತ ಗೊತ್ತಾದರೆ ಅದನ್ನು ರಿಪೀಟ್ ಮಾಡೋನು. ಸೊ ಆ ಥರ ಟ್ಯಾಲೆಂಟು ಆನ್ ಸ್ಪಾಟಲ್ಲಿ ಬರ್ಬೋದು. ನಿಜವಾಗ್ಲೂ ಅದು ಕಲೆ ಒಲ್ದಿದ್ರೆ ಮಾತ್ರ ಅದು ಕಾಮಿಡಿ ಅನ್ನೋದು ಭಾಳ ಕಷ್ಟ. ಹೌದೌದು, ಅದು ಭಾಳ ಚೆನ್ನಾಗಿ ಅವ್ನಿಗೆ ಗೊತ್ತಿತ್ತು. ಅದನ್ನು ಎಲ್ಲಿ ನಗ್ತಾರಂದ್ರೆ ಅದನ್ನು ಒಂದು ಸರಿ ಮಾಡೋದು, ಆಮೇಲೆ ಅದನ್ನು ಜಾಸ್ತಿ ಮಾಡ್ದೇ ಮತ್ತೆ ಕಮ್ಮಿ ಮಾಡ್ಕೊಳ್ಳೋವಂಥದ್ದು, ಆ ಥರದ್ದೆಲ್ಲ ಎಷ್ಟೋ ಸ್ಕಿಟ್ಗಳು ಅವನಿಂದನೇ ಗೆದ್ದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಐ ಸ್ಟಿಲ್ ರಿಮೆಂಬರ್ ನನ್ನ ಫಸ್ಟ್ ಭೇಟಿ. ನನಗೆ ಒಂದು ಕಾರ್ಯಕ್ರಮ, ಒಂದು ಪ್ರೈವೇಟ್ ಕಾರ್ಯಕ್ರಮ, ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀವಿ ಅಷ್ಟೇ. ಅದು ಮೀಟಿಂಗ್ ಅಲ್ಲ, ಸುಮ್ಮನೆ ನಿಂತಿದ್ದೆ ಆ ಕಡೆ ಅಂತ ತಮಾಷೆ ಮಾಡ್ಕೊಂಡು 2-3 ಜನ ಜೊತೆ ರಾಖಿ ಬರ್ತಿದ್ದಾನೆ. ತಕ್ಷಣ ನಾನು ನೋಡ್ದೆ, ಏನೂ ಇಲ್ಲ, ಕ್ಯಾಶುವಲ್ ರಿಯಾಕ್ಷನ್, ಹರಿ ಸರ್ ಚೆನ್ನಾಗಿದ್ದೀರಾ ಅಂದರೆ ಲೈಕ್ ನಾನು ತುಂಬ ಗೊತ್ತಾ ಇವನಿಗೆ ಅನ್ನೋ ರೀತಿ. ಅಂದರೆ ಅವನ ಬಿಹೇವಿಯರ್ ಹಂಗಿತ್ತು, ತುಂಬ ಸೂದನಿಂಗು, ಅಪ್ರೋಚಬಲ್ಲು, ಯಾರು ಬೇಕೋ ಆರಾಮಾಗಿ ಮಾತಾಡಿಸುವಂಥ ಒಬ್ಬ ವ್ಯಕ್ತಿತ್ವ ಅಂತ ನನಗೆ ಯಾವಾಗಲೂ ನೆನಪಾಗೋವಂಥ ಮಾತಿದು. ನನಗೆ ಈಗೊಂದು ತುಂಬ ಅನಿಸುತ್ತೆ, ಅಂದರೆ ಎಡೆ ಬಿಡದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದು. ಈಗ ನಾವುಗಳೆಲ್ಲ ಹಾಗೆ ಮಾಡ್ತಿರ್ತೀವಿ, ನಾನ್ ಸ್ಟಾಪ್ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಿರೋದು. ಅಥವಾ ಇತ್ತೀಚೆಗೆ ಆತ ತುಂಬ ಸುಸ್ತು ಗುರು, ಟೈಮೇ ಇಲ್ಲ ನನಗೆ, ಆ ಥರದ್ದೆಲ್ಲ ಹೇಳ್ತಿದ್ದುಂಟಾ? ಇಲ್ಲ, ಅವನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಇತ್ತು ಅನ್ಕೋತೀನಿ. ಏನಕ್ಕಂದರೆ ಈಗ ಮೊನ್ನೆ ನಾವು ಈ ಭರ್ಜರಿ ಬ್ಯಾಚುಲರ್ಸ್ ಕರೆದಾಗಲೂ ಕಾಲ್ ಮಾಡಿದ್ದೆ, ಹಿಂಗೆ ನನಗೆ ಸೀರಿಯಲ್ ಡೇಟ್ಸ್ಗಳಿದೆ, ಅದ್ರ ಮಧ್ಯೆ ಒಂಚೂರು ನನಗೆ ಅದನ್ನು ಮುಗಿಸ್ಕೊಂಡು ಆಮೇಲೆ ನಾನು ಇಲ್ಲಿಗೆ ಬರ್ತೀನಿ, ನಾನು ಈ ಟೈಮಿಗೆ ನಾನು ರಿಹರ್ಸಲ್ ಮಾಡ್ಕೋತೀನಿ ಅಂತಂದು ಆ ಥರ ಇದ್ದಾಗ. ಯಾಕಂದರೆ ಬ್ಯುಸಿ ಆರ್ಟಿಸ್ಟ್ಗಳಿದ್ದಾಗ ನಾವು ಶೆಡ್ಯೂಲ್ನ ಆಚೆ ಈಚೆ ಮಾಡಿ ಅವ್ರಿಗೆ ಅನುಕೂಲ ಆಗಂಗೆ ಮಾಡಿಕೊಂಡು ನಾವು ಮಾಡ್ತಾಯಿದ್ದ. ತುಂಬ ಬ್ಯುಸಿ ಇದ್ದ, ಬಟ್ ತುಂಬ ಆ್ಯಕ್ಟಿವು. ಎಷ್ಟಂದರೆ ಅವ್ನು ಬಂದ ಅಂದರೆ ಅಪ್ಪ ರಾಕೇಶ್ ಇದ್ದಾನ, ಈ ಸ್ಕಿಟ್ಟಲ್ಲಿ ರಾಕೇಶ್ ಇದ್ದಾನ, ಅಷ್ಟೇ 100% ಅವನು ಒಂದು ಏನೋ ಮಾಡ್ತಾನೆ ಅವನು.
ಯಾಕೆಂದರೆ ಎಷ್ಟೋ ಸ್ಕ್ರಿಪ್ಟ್ಗಳು ಅದ್ಭುತ ಅಂತ ಅನ್ನಂಗಿರೋದಿಲ್ಲ. ಕೆಲವೊಂದು ಸಣ್ಣ ಯಾವುದೋ ಗಂಡ ಹೆಂಡತಿ ಸ್ಕಿಟ್ಟೂ ಓ ಅನ್ನಂಗೆ ಇರೋದೇ ಇಲ್ಲ. ಅದು ಸಣ್ಣದು ಏನೋ ಒಂದು ಸಣ್ಣದು ಏನೋ ಮನಸ್ತಾಪ ಇಟ್ಕೊಂಡು ಮಾಡಿರ್ತೀವಿ, ಅಥವಾ ಇನ್ನೊಂದೇನೋ ಸಣ್ಣದು ಒಂದು ಇರುತ್ತಲ್ವ, ಅದನ್ನು ಅವನು ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಡು ಹೋಗ್ತಾನೆ. ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡೋಂಥ ತಾಕತ್ತಿದ್ದು ಹುಡುಗ ಅವನು. ಸೊ ಅವನಿಗೆ ಆ ಥರ ಅನ್ನಿಸ್ತಾನೆ ಇರಲಿಲ್ಲ. ಅವನು ಸುಸ್ತು ಗಿಸ್ತು ಅಂತ ಏನೂ ಅನ್ನಿಸ್ತಾ ಇಲ್ಲ. ನಾವು ಮೊನ್ನೆ ಸಿಕ್ಕಾಗಲೂ ಅಷ್ಟೇ, ಹಂಗೆ ಚೆನ್ನಾಗಿ ಆಗ್ತಾಯಿದೆ, ಅದ್ಭುತ, ಈಗ ಮತ್ತೆ ಮಾಡ್ತಾಯಿದ್ದೀವಿ, ಅದು ಹಿಂಗಾಗ್ತಾಯಿದೆ, ಸಿನಿಮಾ ಬಂದರೆ ಈಗ ನೆಕ್ಸ್ಟು ಲೈಫ್ ಬೇರೆ ಆಗುತ್ತೆ, ಕಾಂತಾರ ಬಂದರೆ ಅದು ನನಗೆ ನೆಕ್ಸ್ಟ್ ಲೈಫ್ ಶುರುವಾಗತ್ತೆ ಅಂತೆಲ್ಲ ಭಾಳ ಹೇಳ್ಕೊಳ್ಳೋನು. ಅದು ಏನೇನು ಆಗ್ತಿದೆಯೋ ಅದು ಒಂಥರ ಸಡನ್ಲಿ ಪಾಸ್ ಆಗಿಬಿಡ್ತು ಎಲ್ಲ ನಾಟಕ ಅಂತ. ಅದನ್ನು ಹೆಂಗೆ ರಿಯಾಕ್ಟ್ ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಅವ್ನಿಗೆ ಭಾಳ ಕನಸುಗಳಿತ್ತು ಒಂದಿಷ್ಟು ಇಂಡಸ್ಟ್ರಿಯಲ್ಲಿ. ಆಮೇಲೆ ತುಳು ಇಂಡಸ್ಟ್ರಿಯಲ್ಲೂ ಭಾಳ ಹೆಸರು ಮಾಡಿದ್ದಾನೆ. ಅಲ್ಲಿ ಒಂಥರ ಸೂಪರ್ ಸ್ಟಾರ್ ಇದ್ದಂಗೆ ಅವ. ಇಲ್ಲಿನೂ ಹೆಸರು ಮಾಡ್ತಾನೂ ಇದ್ದ, ಎಲ್ರಿಗೂ ಹೆಸರು ಆಗಿತ್ತು. ಏನು ಕನಸಿತ್ತು ರಾಕಿಗೆ? ಅವನು ಪರ್ಸ್ನಲ್ ಕನಸು ನಾವು ಯಾವಾಗಲೂ ರೇಗಿಸೋ, ಇನ್ನೆಷ್ಟು ವರ್ಷನೂ ಮದುವೆ ಆಗೋ ಅಂತ ಯಾವಾಗಲೂ ರೇಗಿಸ್ತಾ ಇದ್ವಿ ನಾವು. ಭರ್ಜರಿ ಬ್ಯಾಚಲರ್ ಸೀಸನ್ 1 ಅವನು ಕಂಟೆಸ್ಟೆಂಟ್ ಆಗಿದ್ದ. ಅವನು ಇಲ್ಲ ನಾನು ಆಗ್ತೀನಿ, ಫಸ್ಟು ಮನೆ ಅನ್ನೋದು ಮನೆ ಕಡೆಗೆ ಚೆನ್ನಾಗಾಗಬೇಕು, ತಂಗಿ ಮದುವೆ ಮಾಡಬೇಕು. ತಂಗಿ ಮದುವೆ ಯಾಕಂದರೆ ಅವ್ರ ತಂದೆನೂ ದುಬೈಯಲ್ಲಿ ಕೆಲಸ ಮಾಡ್ತಾಯಿದ್ರು ಶೆಫ್ ಆಗಿ. ಅವರು ತೀರೋದ್ರು ಈ ಒಂದೂವರೆ ವರ್ಷ ಇದರಲ್ಲಿ. ಅದಾದ ಮೇಲೆ ಅವನು ಮನೆ ಕಡೆಗೆ ತಂಗಿ ಮದುವೆ ಮತ್ತು ಇದೆಲ್ಲ ಮಾಡಿಕೊಂಡು ಆಮೇಲೆ ನಾನು ಮದುವೆ ಆಗ್ತೀನಿ ಅನ್ನೋ ಥರಕ್ಕೂ ಪ್ಲ್ಯಾನ್ ಇತ್ತು. ಅವ್ನು ಸ್ವಲ್ಪ ಮನೆ ನೋಡಿಕೊಂಡು ದೆನ್ ಅವನಿಗೆ ಸಿನಿಮಾ ಮತ್ತು ಅವನದೇ ಆದಂಥ ಒಂದಿಷ್ಟು ಕನಸು ಅಂದರೆ ಸಿನಿಮಾ ಮತ್ತು ಈ ಥರ ಸೀರಿಯಲ್ ಇದರಲ್ಲೇ ಮಾಡಬೇಕನ್ನೋದು ಇತ್ತು. ಅದು ಆ್ಯಸ್ ಎ ಆರ್ಟಿಸ್ಟ್ ಇನ್ನೂ ದೊಡ್ಡದಾಗಿ ಬೆಳಿಬೇಕನ್ನೋದೇ ಒಂದು ಆಸೆ. ಫ್ಯಾಮಿಲಿ ಸೆಟ್ಲ್ ಆಗಿದ್ದಾರೆ? ಒಂದು ಹಂತಕ್ಕೆ ಓಕೆ. ಯಾಕಂದರೆ ಅವರು ನಾನು ಯಾವಾಗಲೂ ಅದನ್ನೇ ಅವಾಗಲೇ ಹೇಳ್ದಂಗೆ, ಈ ಕಾಮಿಡಿ ಈ ನಗ್ಸೋರು ಇದ್ದಾರಲ್ಲ, ನಗ್ಸೋರು ಯಾವತ್ತೂ ಸೆಟ್ಲೇ ಆಗಿಲ್ಲ ಎಲ್ಲಿ. ಅದು ಯಾವಾಗಲೂ ಅದು ದುಃಖದ ಸಂಗತಿ. ಅದು ಭಾಳ ರೇರು. ಏನೋ 100ಕ್ಕೆ 1 ಆ ಥರ ಇದಿರುತ್ತೆ. ನಾನು ಯಾವಾಗಲೂ ನನ್ನ ಇಷ್ಟು ಶೋಗಳಲ್ಲಿ ಭಾಳ ಪ್ರೀತಿಯಾದ ಶೋ ಕಾಮಿಡಿ ಕಿಲಾಡಿ ಆಗುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಬರೋ ಹುಡುಗರುಗಳೆಲ್ಲನೂ ಭಾಳ ಕಷ್ಟದಿಂದ ಬಂದಿರ್ತಾರೆ ಮಾತ್ರ. ಯಾಕಂದರೆ ಕಷ್ಟದಿಂದ ಬಂದವರು ಮಾತ್ರ ನಗ್ಸೋಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಸಿದ್ಧಾಂತ. ಅದು ಇಲ್ಲಾಂದರೆ ನಿನಗೆ ಕಷ್ಟನೇ ಗೊತ್ತಿಲ್ಲ, ನಿನಗೆ ಆ ದುಃಖನೇ ಗೊತ್ತಿಲ್ಲ ಅಂದರೆ ನಗ್ಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಅವರೆಲ್ಲನೂ ಆಲ್ಮೋಸ್ಟ್ ಅಲ್ಲೆಲ್ಲ ಹುಡುಗರು ಆ ಒಂದು ಕಷ್ಟದಿಂದ ಬಂದೇ ಲೈಫನ್ನು ಕಟ್ಕೊಳ್ತಾ ಇದ್ರು. ಇವನು ಹಂಗೇ ಬಂದು ಲೈಫನ್ನು ಕಟ್ಕೊಂಡು ಈಗ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದ್ದ. ಎಲ್ಲನೂ ಮನೆ ಕಡೆನೂ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು, ಒಳ್ಳೊಳ್ಳೆ ಆಫರ್ಗಳು ಬರ್ತಾಯಿತ್ತು. ಇಂಥ ಟೈಮಲ್ಲಿ ಅವನು ಸಡನ್ಲಿ ನಮ್ಮಿಂದ ದೂರ ಆಗಿರೋದೇ ಒಂದು ದುಃಖದ ಸಂಗತಿ. ಒಂದು ಸೀಸನ್ನ ಗೆಲ್ತಾನೆ, ಅವನೇ ಟಾಪರ್ ಆಗ್ತಾನೆ ಅಂದಾಗ ಹಿಡಿಯೋಕ್ಕಾಗಲ್ಲ ಯಾರಿಗೂ ಅಂತಾನೆ. ಬಟ್ ಅವ್ನು ಟಾಪರ್ ನಿಜ, ಬಟ್ ಎಲ್ಲರ ಜೊತೆ ಹೃದಯದಲ್ಲಿ ಟಾಪ್ ಆಗಿದ್ದ, ಆದರೆ ಎಲ್ಲೂ ಕೂಡ ಅವ್ನು ಟಾಪ್ ಬಿಹೇವಿಯರ್ ತೋರಿಸ್ಲೇ ಇಲ್ಲ ನೋಡಿ. ಹೌದೌದು. ಯಾಕೆಂದರೆ ಅಲ್ಲಿ ನಾವು ನಮ್ಮದು ಒಂಥರ ಥಿಯೇಟ್ರ್ ಕಲ್ಚರು. ನಮ್ಮ ಯೂಶ್ವಲಿ ಎಲ್ಲ ಹೌದೌದು, ನಮ್ಮ ಬೇರೆ ಚಾನಲ್ಗಳು ಅಥವಾ ಬೇರೆ ಶೋಗಳಲ್ಲೆಲ್ಲ ಹೆಂಗಿರುತ್ತೆ ಅಂದರೆ ಏನೋ ಹೆಂಗೋ ಬಂದರು, ಟೈಮ್ಗೆ ಬಂದರು ಅಥವಾ ಅಲ್ಲೇನೋ ಬಂದರು, ಆ ಥರ. ನಮ್ಮದು ಹಂಗಿರೋದಿಲ್ಲ. ನಮ್ಮದು ಒಂಥರ ಈ ರಂಗಭೂಮಿಯ ಒಂದು ಶಿಸ್ತನ್ನು ಅಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಎಲ್ಲರೂ ಒಂದೇ ಅನ್ನೋ ಥರಕ್ಕೆ ಸರ್ಕಲ್ಗಳನ್ನು ಮಾಡಿ ಮಾತಾಡೋಂಥದ್ದು. ಆಮೇಲೆ ಈ ಒಂದು ನಾವು ಚಪ್ಪಲಿ ಬಿಡೋದನ್ನು ನೀಟಾಗಿ ಬಿಡಬೇಕು ಅನ್ನೋ ಶಿಸ್ತನ್ನು ನಾವು ಅಳವಡಿಸ್ಕೊಂಡು ನಾವು ಅಲ್ಲಿ ಕೆಲಸ ಮಾಡ್ತಿದ್ದು. ಅವ್ನಿಗೆ ಎಲ್ಲರೂ ಅಷ್ಟೇ, ಅಲ್ಲಿ ಟೀ ಕೊಡೋ ಹುಡುಗಕ್ಕೆ ಬಂದಂದ್ರು ಅವ್ನಿಗೂ ರೇಗಿಸ್ಕೊಂಡು ಅವ್ನಿಗೂ ತಲಾಟೆ ಮಾಡಿ, ಸರ್ ಇವನು ಏನು ಮಾಡ್ದೆ ಗೊತ್ತಾ ಸರ್, ಇವ್ನು ಹಿಂಗೆ ಅಂತ ಏನಾರ ಹೇಳ್ಬಿಡೋದು, ಅವ್ನು ಗಾಬರಿ ಮಾಡಿಸ್ಬಿಡೋದು, ಆಮೇಲೆ ಇಲ್ಲ ಬಿಡು ಅಂತ ಹೇಳೋದು. ಆಮೇಲೆ ಜೊತೆಗಿರೋರನ್ನ ಯಾರನ್ನೂ ಬಿಡ್ತಾಯಿರಲಿಲ್ಲ ಅವನು. ಎಲ್ಲರೂ ಚಂದ ಮಾತಾಡಿಸ್ಕೊಂಡು, ಆವಾಗಲೇ ಹೇಳಿದ್ನಲ್ಲ, ಒಂದು ಕಲ್ಲನ್ನು ಬೇಕಾದ್ರೆ ನಗಿಸ್ಬಿಡುವಂಥ ಶಕ್ತಿ ರಾಕೇಶ್ಗಿತ್ತು. ಅಷ್ಟು ಚಂದ. ಆಮೇಲೆ ಯಾರ ಹತ್ರನೂ ದ್ವೇಷ ಕಟ್ಕೊಂಡಿರೋದು ನಾನು ನೋಡಲೇ ಇಲ್ಲ. ಅಥವಾ ಅವ್ರ ಹತ್ರ ಮುಖ ಇದು ಮಾಡಿಕೊಂಡು ಒಂದು ಟೈಮ್ ಜಗಳ ಆಡಿದ್ರೆ 2 ನಿಮಿಷಕ್ಕೆ ಮತ್ತೆ ಇದು ಮಾಡಿರೋನು.
ಆ ಥರದ ವ್ಯಕ್ತಿತ್ವ ಅವನು. ಯಾರು ಎಲ್ಲರೂ ಅಲ್ಲಿರೋರು ಎಲ್ಲರೂ ಸೆಟ್ಟಲ್ಲಿರೋ ಅವ್ನ ಸ್ಕಿಟ್ ಅಲ್ಲದೇನೂ ಬೇರೆ ಸ್ಕಿಟ್ ನಡೀತಾ ಇದ್ರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕಮೆಂಟ್ ಮಾಡಿ ಅದಕ್ಕೂ ಏನಾರ ಇನ್ಪುಟ್ ಕೊಟ್ಟು ಅದಕ್ಕೂ ಒಂದು ತಲಾಟೆ ಮಾಡಿ ಇದು ಹಂಗೆ ಕಣ ಇದೆ ನಿನಗೆ ಅಷ್ಟು ಮಾಡೋಕ್ಕೆ ಬರೋ ಇದು ಹಿಂಗೆ ಹಿಂಗೆ ಅಂತ ರೇಗಿಸ್ಬಿಟ್ಟು ದೊಡ್ಡದಾಗಿ ಹೇಳ್ತೀಯ ಅಂತ ಹಿಂಗೇನೋ ಮಾಡಿ ಟಾಂಟ್ ಕೊಟ್ಟು ನೆಕ್ಸ್ಟ್ ಅವ್ನು ಹೋಗೋನು. ಅಷ್ಟರ ಮಟ್ಟಿಗೆ ಅವನು ಇನ್ವಾಲ್ವ್ಮೆಂಟ್ ಇರೋದು, ಅಷ್ಟರ ಮಟ್ಟಿಗೆ ಅವ್ನ ಡೆಡಿಕೇಶನ್ ಇರೋದು. ಬೆಳೀತಾ ಇದ್ದೀನಿ, ಜನ ನನ್ನನ್ನು ಗಮನಿಸ್ತಾ ಇದ್ದಾರೆ, ದುಡ್ಡು ಬರ್ತಾ ಇದೆ, ನಾನು ಹಂಗಿರಬೇಕು, ನಾನು ಹಿಂಗಿರಬೇಕು, ಇದು ತೊಗೋಬೇಕು, ಆ ಥರದ್ದು ಏನಾದರೂ ಮಾತಾಡ್ತಿದ್ದ? ಇಲ್ಲ, ಆ ಥರದ್ದಿಲ್ಲ. ನಾನು ನೋಡ್ದಂಗೆ ಒಂದಿಷ್ಟು ಜನ ಏನಾಗುತ್ತೆ, ಈ ಮೀಡಿಯಾಗೆ ಬಂದ ಕೂಡಲೇ 2 ಲೈಕ್ಸ್ ಜಾಸ್ತಿ ಅಥವಾ 2 ಶೇರ್ ಜಾಸ್ತಿ ಈ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದ್ದಂಗೆ ತಲೆ ನಿಲ್ಲಲ್ಲ. ಬಟ್ ಈ ಹುಡುಗಂಗೆ ಹಂಗಿರಲಿಲ್ಲ. ಏನೇ ಇದ್ರೂ ಅದು ಯಾವುದನ್ನು ಅವನು ಕೇರೆ ಮಾಡ್ತಿರಲಿಲ್ಲ. ಅವನು ಬದುಕನ್ನು ಎಂಜಾಯ್ ಮಾಡ್ತಾಯಿದ್ದ ಅಷ್ಟೇ. ಅವನು ಆರಾಮಾಗಿ ತನ್ನ ಕೆಲಸ, ಅವ್ನು ಏನು ಕೆಲಸ ಕೊಟ್ಟಿರ್ತೀವಿ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡೋಂಥದ್ದು. ಅವನಿಗೆ ಆ ಥರ ನಾನು ಸ್ಟಾರು ಅಥವಾ ನಾನು ಅವಾಗ ಈ ಡ್ರಾಮಾ ಜೂನಿಯರ್ಸ್ ಮಕ್ಕಳ ಜೊತೆನೂ ಅಷ್ಟೇ. ಬಂದರೆ ರಾಕಿ ಅಣ್ಣ ಬಂತು ಅಂದರೆ ಅವ್ರಿಗೆಲ್ಲ ಖುಷಿ. ಎಲ್ಲರೂ ಅದು ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ಮಕ್ಕಳನ್ನೆಲ್ಲ ಎಲ್ಲರನ್ನ ಗುಡ್ಡೆ ಹಾಕ್ಕೊಂಡು ಎಲ್ಲರನ್ನು ಮಾತಾಡಿಸ್ಕೊಂಡು ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗಲೂ ಅವ್ರ ಜೊತೆ ಎಲ್ಲ ಅವ್ನು ಹೆಂಗಂದ್ರೆ ಅವ್ನು ಇನ್ವಾಲ್ವ್ಮೆಂಟೇ ಅವ್ರು ಬೇರೆ. ಯೂಶ್ವಲಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕಲಾವಿದರಿಗೆ ಎದುರಿಗಿರೋರನ್ನ ನಾವು ಮಾಡೋ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಓವರ್ ಡೂ ಮಾಡಿದ್ರೆ ಅವ್ನು ಡೌನ್ ಆಗ್ತಾನೆ ಅನ್ನೋ ಥರ. ಬಟ್ ರಾಕಿಗೆ ಹಂಗಿರಲಿಲ್ಲ. ಎಲ್ಲರನ್ನ ಹಿಂಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಕ್ವಾಲಿಟಿ ಅವನಲ್ಲಿತ್ತು. ಅದು ಒಂದು ನಿಜವಾದ ಕಲಾವಿದನಿಗೆ ಇರಬೇಕಾದಂಥ ಒಂದು ಕ್ವಾಲಿಟಿ ಅದು. ಬರೀ ನಾನೊಬ್ಬನೇ ಒಂದು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದು ಅದು ಆ ಥರದ್ದಿರಲಿಲ್ಲ. ಹಂಗೆ ಜೊತೆಗಿರೋರನ್ನ ತಗೊಂಡು ಅದಕ್ಕೆ ಅವನು ಹೇಳ್ದ ಆನ್ ಸ್ಪಾಟಲ್ಲಿ ಅವನಿಗೆ ಏನು ಬೇಕೋ ಅದು ಯಾವುದೇ ಸಣ್ಣ ಪಾತ್ರ ಹಿಂಗೆ ಬಂದು ಹೋಗೋ ಪಾತ್ರ ಇದ್ರೂ ನಾವು ರಿಹರ್ಸಲಲ್ಲಿ ಏನು ಮಾತಾಡಿರ್ತೀವೋ ಅದು ಬಿಟ್ಟು ಇನ್ನೊಂದೆರಡು ಕ್ವಶನ್ ಅವನೇ ರೆಡಿ ಮಾಡ್ಕೊಂಡಿರ್ತಿದ್ದ. ಓ ಹೌದಾ, ಓ ನೆಕ್ಸ್ಟ್ ವೀಕ್ ನೀವು ಹೋಗ್ತೀರೇನೋ ಅಂತ. ಅದಕ್ಕೆ ಸರಿ ಏನೋ ಬಂದಿದೆಯಾ, 1-2 ಮಾತಾಡ್ಬಿಟ್ಟು ಹೋಗ್ಬಿಡು ಅಂತ. ಸುಮ್ಮನೆ ಯಾವುದೋ ಹಾಲು ಕೊಡೋಕೆ ಬಂದಿರೋ ಒಂದು ಯಾವುದೋ ಸಣ್ಣ ಕ್ಯಾರೆಕ್ಟ್ರು ಅಥವಾ ಒಂದು ಲೆಟ್ರ್ ಕೊಡೋಕೆ ಬಂದಿರೋ ಕ್ಯಾರೆಕ್ಟ್ರು ಹಿಂಗೇನೋ ಬರುತ್ತೆ ಇರೋದಿಲ್ಲ. ಆ ಕ್ಯಾರೆಕ್ಟ್ರನ್ನು ಅವ್ನು ಇನ್ನೂ 1-2 ಮಾತಾಡಿ ಅವ್ರ ಬಾಯಲ್ಲಿ ಡೈಲಾಗ್ ತರಿಸಿ ಇನ್ನೊಂದು ಹೇಳ್ಬಿಟ್ಟು ಸರಿ ನಿಂದು ಇಷ್ಟೇ ಡೈಲಾಗ್ ಇತ್ತಲ್ವ, ಜಾಸ್ತಿ ಮಾತಾಡ್ಬಿಟ್ಟಲ್ವ ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕಾಮಿಕಲ್ ಇದನ್ನು ಕ್ರಿಯೇಟ್ ಮಾಡಿ ಅವನಿಗೊಂದು ಸ್ಪೇಸ್ ಕೊಡೋನು ಆ ಬಂದಿರೋ ಹುಡುಗ. ಯಾಕಂದರೆ ಎಲ್ಲರೂ ಒಂದೇ ಥರ ಇರೋಕ್ಕಾಗೋದಿಲ್ಲಲ್ಲ. ಒಬ್ಬೊಬ್ಬರು ಒಂದೊಂದು ಇದರಲ್ಲಿ ಒಂದೊಂದು ರೇಂಜಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಿರ್ತಾರೆ. ಎಲ್ಲರೂ ಅದ್ಭುತವಾಗಿ ಮಾಡೋಕ್ಕೂ ಆಗೋದಿಲ್ಲ. ಸೊ ಒಂದು ಪೋಷಕ ಪಾತ್ರ ಬಂದ್ರೂ ಅದಕ್ಕೂ ರೆಸ್ಪೆಕ್ಟ್ ಕೊಡೋದು, ಆ ಥರದ್ದೆಲ್ಲ ಅವನು ಅಲ್ಲಲ್ಲಿ ಮಾಡ್ತಾಯಿದ್ದ. ನಮ್ಗೆ ಅದು ಖುಷಿ ಕೊಡೋದು. ನಾವು ಯಾಕಂದ್ರೆ ಓವರಾಲ್ ಅವ್ನ ಬೆಳವಣಿಗೆ ನೋಡ್ಕೊಂಬಂದಿದ್ವಲ್ಲ, ಅವನು ಒಂಥರ ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಹಂಗೆ ಒಗ್ಗೂಡಿಸ್ಕೊಂಡು ಎಲ್ಲರ ಜೊತೆ ಚೆಂದ ಇದ್ದಂಥ ವ್ಯಕ್ತಿ. ಅವ್ನಿಗೆ ಯಾವತ್ತೂ ಒಂದು ತಲೆಗೆ ನಾನು ದೊಡ್ಡ ನಟ ಆಗಿದ್ದೀನಿ ಅಥವಾ ನಾನು ಕಾಂತಾರದಲ್ಲಿ ಮಾಡ್ತಾಯಿದ್ದೀನಿ ಅಥವಾ ನಾನು ಪೈಲ್ವಾನ್ನಲ್ಲಿ ಮಾಡಿದ್ದೀನಿ, ನನಗೆ ಇವರೆಲ್ಲ ಗೊತ್ತು. ದರ್ಶನ್ ಸರು ಸಹ ಒಂದು ಸರಿ ವೇದಿಕೆಗೆ ಬಂದಿದ್ದರು, ಅದನ್ನು ನಾವು ಟೆಲಿಕಾಸ್ಟ್ ಮಾಡಲಿಕ್ಕಾಗಲಿಲ್ಲ ಯಾವುದೋ ಕಾರಣದಿಂದ. ಬಟ್ ದರ್ಶನ್ ಸರ್ ಬಂದಾಗ ನನ್ನ ಫೇವ್ರೇಟ್ ಆ್ಯಕ್ಟ್ರು ಅಂಥೇಳಿ ಅವ್ರನ್ನ ರಾಕೇಶನ್ನು ಕರೆದು ತಬ್ಕೊಂಡು ವೇದಿಕೆಯಲ್ಲಿ ಅದನ್ನು ನಾನು ಹಾಕೊಳ್ಳ ಸರ್ ಇದು ಫೇಸ್ಬುಕ್ಕಲ್ಲಿ ಅಂತ. ಅದು ಟೆಲಿಕಾಸ್ಟ್ ಆಗಿಲ್ಲಲ್ಲೋ ಹೆಂಗೋ ಹಾಕ್ಕೊತೀಯ, ಬೇಡ ಬಿಡಿ ಸರ್ ಅದು ನನ್ನ ಮನಸ್ಸಲ್ಲೇ ಇಟ್ಕೊತೀನಿ ಅಂತ. ಈಗ ಅದು ಫೋಟೋ ಆಚೆ ಬಂದಿದೆ. ಅವ್ನು ಫೋಟೋ ಹಾಕ್ಕೊಳ್ಳೇ ಇಲ್ಲ ಅದನ್ನು ಕೊನೆವರೆಗೂ. ಅಷ್ಟು ಅವನು ನೋಡಿ, ಅವನು ಬೇರೆ ಥರ ಆಗಿದ್ರೆ ಬೇರೆ ಚಾನಲ್ಗೆ ಹೋಗೋದು ಅಥವಾ ಇನ್ನೊಂದು ಅದು ಬಟ್ ಅವ ಹಂಗೆ ಮಾಡಲೇ ಇಲ್ಲ. ಅವನು ನಮ್ಮ ಜೀ ಟಿ ವಿಗೇ ಜೊತೆಗೇ ನಮ್ಮ ಕಾರ್ಯಕ್ರಮ ಜೊತೆ, ನಮ್ಮ ಸೀರಿಯಲ್ ಜೊತೆ ಅಥವಾ ನಮ್ಮ ಕಲಾವಿದ್ರ ಜೊತೆನೇ ಇದ್ದ. ಅವ್ನು ಕೊನೆವರೆಗೂ ನಮಗೇ ಅಂದರೆ ಅಷ್ಟು ಲಾಯಲಿಟಿ ಅವನಿಗೆ ಇತ್ತು. ಅದು ಕಮಿಟ್ಮೆಂಟ್ ಮತ್ತು ಡೆಡಿಕೇಶನ್. ಇನ್ನೊಂದು ಮಾತು ಹೇಳಿದ್ರಿ, ಸಂಸ್ಕೃತ ಅದೇ ಹೇಳುತ್ತೆ, ಸಹನೋ ಯಶಃ ಅಂತ. ಅಂದರೆ ನಾನು ಗೆಲ್ಲಬೇಕು, ನನ್ನ ಜೊತೆ ಇರೋರು ಕೂಡ ನನ್ನ ಜೊತೆ ಬೆಳಿಬೇಕು, ಗೆಲ್ಲಬೇಕು ಅಂತ. ಅವರ ತಾಯಿ ಮತ್ತು ತಂಗಿ ಜೊತೆ ಮಾತಾಡಿದ್ರಿ ನೀವು ಮೊದಲು? ಮುಂಚೆ ನಮ್ಮ ಶೋಗೆ ಬಂದಾಗ ಮಾತಾಡಿದ್ದೆ. ಭಾಳ ಇನ್ನೋಸೆಂಟ್ ಪೀಪಲ್ ಅವರು, ಭಾಳ ಒಂಥರ ಮುಗ್ಧ ಜನ. ಅದು ಅವರಾಯಿತು, ಅವರ ಕೆಲಸ ಆಯಿತು, ಈ ಥರದಲ್ಲಿ ಇದ್ದಂಥದ್ದು. ಅವ್ರದ್ದೇ ಒಂದು ಪುಟ್ಟ ಪ್ರಪಂಚ. ಆ ಸಮುದ್ರ ತೀರದಲ್ಲಿ ಮನೆ ಇದೆ, ಅದೆಲ್ಲ ಹೇಳೋರು ನಮಗೆ. ಬನ್ನಿ ಒಂದು ದಿವಸ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಂತ್ರಂತೆ ನೀವು ಅಂತ ಭಾಳ ಸರಿ ಆಫರ್ ಮಾಡ್ದೆ. ಅಲ್ಲಿ ಅವ್ರ ಮನೆಯಿಂದನೇ
ಇದು ಸಮುದ್ರ ಇದೆ, ಅಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು ಅನ್ನೋ ಗೊತ್ತಾ, ನಮ್ಮ ಮನೆಯೇ ಸಮುದ್ರ ಹತ್ರ ಇದೆ ಅಂತೆಲ್ಲ ಹೇಳೋನು. ಮೊನ್ನೆ ಬಂದಾಗ್ಲೂ ಬನ್ನಿ ಸರ್ ನೀವು ಬೇಗ ಬನ್ನಿ ನಮ್ಮ ಮನೆಗೆ ಅಂತೆಲ್ಲ ಆಫರ್ ಮಾಡ್ದೆ. ಇಲ್ಲ ಬರ್ತೀನಿ, ಒಂಚೂರು ಎಲ್ಲ ಸರಿ ಹೋಗ್ಬಿಡ್ಲಿ, ಒಂದು ಸ್ವಲ್ಪ ಕೆಲಸಗಳೆಲ್ಲ ಆರಾಮಾಗಲಿ, ಬರ್ತೀನಿ ಅಂತಲೂ ಹೇಳಿದ್ದೆ. ಅವನೇ ಇಲ್ಲ. ಆ ಸಮುದ್ರದ ಒಂದು ದೊಡ್ಡ ಅಲೆ ಬಂದು ಅಲ್ಲಿರೋವರ ದೊಡ್ಡ ಕನಸನ್ನು ನುಚ್ಚುನೂರು ಮಾಡಿಬಿಡ್ತು ಈಗ. ಹೌದು, ಅದು ನಿಜ. ಬಟ್ ಅದೇ ಆ ದೇವರಲ್ಲಿ ಕೇಳ್ಕೊಳ್ಳೋದು, ನಮಗೆ ಅವನ ಜೊತೆ ಇಷ್ಟು ಒಡನಾಟದಲ್ಲಿದ್ದು ಇಷ್ಟು ಆತ್ಕೊಂಡು, ಆಮೇಲೆ ಅವ್ನು ಏನು ನನಗೆ ಯಾವಾಗಲೂ, ನಾನು ಸ್ವಲ್ಪ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಕೋಪಿಷ್ಟ. ನನ್ನ ಕೋಪನ ಅರಗಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಬೆಟರ್ಮೆಂಟ್ಗೆ, ಅದು ಏನೋ ಇದಂತಲ್ಲ, ಅದನ್ನು ನಾನು ಹೇಳ್ಕೊಳ್ಳೋನು. ನೀವು ಹಂಗೆ ಹೇಳೋದಕ್ಕೆ ಇದು ಹಿಂಗಾಯ್ತು ಸರ್, ನೀವು ಆ ಕರೆಕ್ಷನ್ ಮಾಡೋದಕ್ಕೆ ಅಷ್ಟು ಬೈದೋದಕ್ಕೆ ಇದು ಹಿಂಗೆ ಬಂತು ಸರ್ ಅಂತ ಅದು ಅರ್ಥ ಆಗ್ತಾಯಿತ್ತು ಅವನಿಗೆ. ಅಷ್ಟು ಮೆಚುರಿಟಿ ಇತ್ತು ಅವನಿಗೆ. ಅಂಥ ಹುಡುಗ ಅವನು. ಸಡನ್ಲಿ ಈಗ ಆಗಿರೋದು ನಮಗೇನೆ ಒಂಥರ ಏನು ಈಗ ಹೆಂಗಪ್ಪ ಅವ್ರದ್ದು ಅಂದರೆ ಫ್ಯಾಮ್ಲಿ, ತಾಯಿ ತಂಗಿ ಇಬ್ಬರೇ, ಈಗ ಅವನೇ ಬೆನ್ನೆಲುಬಾಗಿದ್ದ, ಅವನೇ ಒಂದು ಆಧಾರ ಸ್ತಂಭ ಆಗಿದೆ. ಈಗ ಇಲ್ಲ ಅಂದರೆ ಹೆಂಗೆ ನಡೆಯುತ್ತೆ, ಹೆಂಗೆ ಮುಂದೆ ಅವ್ರ ಬದುಕು ಹೆಂಗೆ ಅಂತ ಒಂದು ಭಯನೂ ಆಗತ್ತೆ. ಝೀ ವಾಹಿನಿ ಮತ್ತು ಕಾಮಿಡಿ ಕಿಲಾಡಿ ಅಥವಾ ಬೇರೆ ಬೇರೆ ರಿಯಾಲಿಟಿ ಶೋಸ್ಗಳು ಮತ್ತು ಎಲ್ಲ ಗೆಳೆಯರು ಮತ್ತು ವೈಯಕ್ತಿಕವಾಗಿ ಶರಣಯ್ಯನವರು ಆ ಹುಡುಗನನ್ನು ಎಷ್ಟು ಮಿಸ್ ಮಾಡ್ಕೋತಾರೆ ಮತ್ತು ಎಷ್ಟು ಕಾಡ್ತಾನೆ ಅವನು. ನಿಜವಾಗ್ಲೂ ಎಲ್ಲರೂ ನಿನ್ನೆ ರಾತ್ರಿಯಿಂದ ಒಂಥರ ಒಬ್ರಿಗೊಬ್ರಿಗೂ ನಮಗೆ ಅದನ್ನು ಏನಂತ ಹೇಳ್ಕೊಳ್ಳೋದು ಒಂದು ಆಘಾತ ಆಗಿದೆ. ಅದು 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 ಅರಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದು ಅವನು ಯಾಕಂದ್ರೆ ಅವನು ಹಂಗೆ ಅಲ್ವೇ ಅಲ್ಲ. ನಮ್ಗೆ ಈಗಲೂ ಅಲ್ಲೆಲ್ಲೋ ಶೂಟಿಂಗಲ್ಲಿದ್ದಾನೆ, ಇದರಲ್ಲಿ ಎಲ್ಲೋ ಕೆಲಸ ಮಾಡ್ತಾಯಿದ್ದಾನೆ ಅಂತಲೇ ಇದೆ, ಬಿಟ್ಟರೆ ಅವನಿಲ್ಲ ಅಂತ ನಮ್ಗೆ ಇನ್ನೂ ಅನ್ನಿಸ್ತಾ ಇಲ್ಲ. ಸೊ ಅಷ್ಟು ಅವನು ಆ್ಯಕ್ಟಿವ್ ಆಗಿರೋನು. ಎಲ್ರಿಗೂ ದುಃಖ ಆಗಿದೆ. ನಮಗೆ ಎಷ್ಟು ದುಃಖ ಆಗಿದೆಯೋ ಅವ್ರ ತಂದೆ ತಾಯಿಗೆ ಅದೇ ಯಾವಾಗಲೇ ಹೇಳ್ತಾ ಇದ್ದದ್ದು, ನಮ್ಗೆ ಇಷ್ಟು ನಾವು ಅವ್ರ ಜೊತೆಗಿದ್ದವ್ರಿಗೆ ನಮಗೆ ಅಷ್ಟು ಆತ್ಕೊಂಡು ಅಷ್ಟು ಪ್ರೀತಿ ಮಾಡೋರು. ಇನ್ನು ಅವರು ಒಡ ಹುಟ್ಟಿದ ತಂಗಿ ಮತ್ತು ತಾಯಿ ಹೆತ್ತವ್ರಿಗೆ ಅದೆಷ್ಟು ನೋವಾಗಿರುತ್ತೋ, ಆ ದೇವರು ಅವ್ರಿಗೆ ಆ ದುಃಖನ ಭರಿಸೋಷ್ಟು ಶಕ್ತಿ ಕೊಡಲಿ, ಅದನ್ನು ಮೀರುವಂಥ ಶಕ್ತಿ ಕೊಡಲಿ. ಅವ್ರು ಮತ್ತೆ ಅವ್ರದ್ದು ಬದುಕು ಇನ್ನೂ ಅವನಿಲ್ದೇ ಹೆಂಗೆ ಅದು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನೇ ಇಲ್ಲಾಂದ್ರೆ ಹೆಂಗೆ ಅಂತ ಅನಿಸುತ್ತೆ. ಯಾಕಂದ್ರೆ ನಾನು ಒಬ್ಬ ಮಗನಾಗಿ ಇವೆಲ್ಲ ಬದುಕನ್ನು ನೋಡಿರೋದ್ರಿಂದ ಅವನಿಗೆ ಅವನಿಲ್ಲದನ್ನ ಬದುಕನ್ನು ಅವ್ರನ್ನ ಗಟ್ಟಿ ಮಾಡಿಕೊಂಡು ಅದನ್ನು ಸಹಿಸ್ಕೊಂಡು ಮುಂದುವರಿಯುವಂಥ ಶಕ್ತಿ ಆ ದೇವ್ರು ಕೊಡಲಿ. ಆ ಒಂದು ತಾಯಿ ಮತ್ತು ತಂಗಿ ಅವ್ರ ಪರಿಸ್ಥಿತಿ ಹೆಂಗಿರುತ್ತೋ ಏನು ಅನ್ನೋ ಒಂದು ಚೆನ್ನಾಗಾಗಲಿ. ದೇವರು ಯಾವುದೋ ರೂಪದಲ್ಲಿ ಬಂದು ಒಂದಿಷ್ಟು ಒಳ್ಳೆಯದಾಗಲಿ ಅವ್ರಿಗೆ ಅಂತ ನಾನು ಹಾರೈಸ್ತೀನಿ. ನೋಡಿ, ಎಷ್ಟು ಚಂದ ಮಾತಾಡೋರು ನೀವು. ಅದರ ಪದಗಳಿಗೆ ಹುಡುಕಬೇಕು, ಜೋಡಣೆ ಮಾಡೋಕ್ಕಾಗಲ್ಲ ಅಂದಾಗ ಎಷ್ಟು ಆಘಾತ ಮತ್ತು ನೋವು ಕಾಡುತ್ತಿರುತ್ತೆ ನಮಗೆಲ್ಲರಿಗೂ ಅಂತ. ಶರಣಯ್ಯ, ಥ್ಯಾಂಕ್ ಯು. ಇನ್ಯಾವತ್ತೂ ಸ್ಕ್ರೀನ್ ಮೇಲೆ ಆ ನಟ ನಮಗೆ ಮುಂದಿನ ದಿನದಲ್ಲಿ ಕಾಣಿಸಲ್ಲ, ನೆನಪು ಮಾತ್ರ. ತುಂಬ ಜನ ಹಾಗೇನೆ, ಅವರು ಶಾರ್ಟ್ ಸ್ಪ್ಯಾನಲ್ಲಿ ಇದ್ದರೂ ಕೂಡ ಬದುಕಿನುದ್ದಕ್ಕೂ ನಮಗೆ ತುಂಬ ಕಾಡೋರು. ಆ ಪೈಕಿ ರಾಕೇಶ್ ಪೂಜಾರಿ ಕೂಡ ನಮ್ಮನ್ನೆಲ್ಲ ನಗಿಸಿದ್ದಾನೆ, ನಮ್ಮ ಆಯಸ್ಸನ್ನು ಜಾಸ್ತಿ ಮಾಡಿದ್ದಾನೆ. ಆದರೆ ಭಗವಂತ ಆತನ ಆಯಸ್ಸನ್ನು ಬೇಕೆತ್ಕೊಂಡ್ಬಿಟ್ಟ ಅಂತ ತುಂಬ ಜನ ನಾವೆಲ್ಲರೂ ಕೂಡ ಫೀಲ್ ಮಾಡ್ತಿದ್ದೀವಿ. ಆತನ ಆತ್ಮಕ್ಕೆ ಶಾಂತಿ ಸಿಗಲಿ. ಅದಕ್ಕೂ ಹೆಚ್ಚಾಗಿ ಅವನನ್ನು ನಂಬಿದಂಥ ಅವರ ತಾಯಿ, ಅವರ ಕುಟುಂಬ, ತಂಗಿ, ಆ ದುಃಖವನ್ನು ಭರಿಸಿಕೊಳ್ಳುವಂಥ ಶಕ್ತಿ ಆ ಭಗವಂತ ಕೊಡಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಮಸ್ಕಾರ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು, ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ.